ನಂದಿಗಾವಿ ಶ್ರೀನಿವಾಸ್ ಅವರು ಮುಖಂಡರು ಹರಿಹರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮಹಿಳಾ ವಿಶ್ವ ಮಹಿಳಾ ದಿನಾಚರಣೆ. ಇವತ್ತೆಲ್ಲರೂ ತುಂಬ ಜನ ಮಹಿಳೆಯರಿದ್ದೀನಿ. ಮೊದಲನೇದಾಗಿ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ, ಇವತ್ತು ನಮ್ಮ ಈಗ ವಿಶ್ವಕರ್ಮ ಎಜು ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಒಂದು ಮೊದಲನೇ ವಾರ್ಷಿಕೋತ್ಸವ ಅಂತ ಹೇಳ್ತಾ ಬರ್ತಾ ಇದ್ದೀನಿ. ಈ ಮೊದಲನೇ ವಾರ್ಷಿಕೋತ್ಸವಕ್ಕೆ ಈ ಚೌಕಿ ಇಡಿಸ್ತಾ ಇಲ್ಲ, ಇನ್ನು 2, 3, 4 ಮೈದಾನಕ್ಕೆ ಶಾಮೀಲ್ ಹಾಕಬೇಕಾಗುತ್ತೆ ಅಂತ. ಹಾಗೆ ಒಳ್ಳೆಯದಾಗಲಿ. ಶಿವಕುಮಾರ್ ಒಳ್ಳೆ ಲುಕ್ ಆಗ್ತಾನೆ, ಒಳ್ಳೆ ನ್ಯೂ ಐಡಿಯಾಸ್ ಮುಖಾಂತರ ಇವತ್ತು ನಾವು ನೋಡ್ತಾ ಇದ್ದೀವಿ. ಇಲ್ಲೆಲ್ಲ ಆದಷ್ಟು ಗ್ರಾಮೀಣ ಭಾಗದವರೇ ಕಾಣ್ತಾ ಇದ್ದಾರೆ. ಗ್ರಾಮೀಣ ಭಾಗದ ಯುವತಿಯರಿಗೆ ಯಾವ ರೀತಿ ತಾವು ಸ್ವಇಚ್ಛೆಯಿಂದ ನಿಮ್ಮ ಒಂದು ಸೆಲ್ಫ್ ಮೋಟಿವೇಶನ್ ಆಗಿ ತಮ್ಮಷ್ಟಕ್ಕೆ ತಾವೇ ಯಾವ ಥರ ಎಜುಕೇಟ್ ಆಗಬೇಕು, ತಮ್ಮ ಮಕ್ಕಳನ್ನ ಯಾವ ರೀತಿ ಟ್ಯೂಷನ್ ಏನು ಮಾಡಬೇಕು, ಆಮೇಲೆ ಏನು 5 ಜನ ಒಂದು ಕಲಿಕಾ ಕೇಂದ್ರಕ್ಕೆ 5 ಜನ ಅವ್ರಿಗೆ ಟ್ರೈನಿಂಗ್ ಕೊಟ್ಬಿಡ್ತಾರೆ. ಅವ್ರನ್ನ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಇವರು ಟ್ರೈನಿಂಗ್ ಕೂಡ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಸೊ ಇದೊಂದು ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಒಂದು ಕ್ರಾಂತಿ ಅಂತಲೇ ಹೇಳ್ಬೋದು. ಇವ್ರು ಏನು ಮಾಡ್ತಾ ಇದ್ದಾರೆ, ಈಗ 1 ವರ್ಷದಲ್ಲೇ ಈಗ 6,000 ಜನ ಸ್ಟೂಡೆಂಟ್ಸ್ನ ಅಡ್ಮಿಷನ್ ತಗೊಂಡಿದ್ದಾರೆ. ಮತ್ತು 600 ಜನ ವರ್ಕರ್ಸ್ ಎಂಪ್ಲಾಯೀಸ್ಗೆ ಒಂದು ಜಾಬ್ ನೀಡಿದ್ದಾರೆ, ಎಂಪ್ಲಾಯ್ಮೆಂಟ್. ಅದು ಸ್ಪೆಷಲಿ 99% ಮಹಿಳೆಯರಿಗೆ. ಇದು ಒಂದು ಮಹಿಳಾ ಸಬಲೀಕರಣ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರು ಕೂಡ ತಪ್ಪಲಾರ್ದು. ಇವತ್ತು ನಮ್ಮ ವೇದಿಕೆ ಮೇಲೆ ಹಿರಿಯರು ಮತ್ತು ನಮ್ಮ ದಾವಣಗೆರೆ ಉದ್ಯಮಗಳಂತ ಶ್ರೀನಿವಾಸ ಮೂರ್ತಿ ಅವರಿದ್ದಾರೆ, ಮತ್ತು ನಮ್ಮ ಮಲ್ಲೆಬೆನ್ನೂರು ಚಂದ್ರು ಆಸ್ಪತ್ರೆಯ ಚಂದ್ರಶೇಖರ್ ಡಾಕ್ಟರ್ ಇದ್ದಾರೆ. ಆಮೇಲೆ ನಮ್ಮ ಇನ್ನೊಬ್ಬ ವಿಶ್ವಗ್ರಹ ಹೆಸರಾಗಂತ ಲಿಂಗರಾಜ್ ಚೌಹಾಣ್, ಮತ್ತು ಹಿಂದೆ ಅವರ ಒಂದು ಸ್ಟ್ರೆಂತ್ ಅನ್ಬೋದು, ಅವರ ಒಂದು ವರ್ಕಿಂಗ್ ಕ್ಯಾಪಿಟಲ್ ಅಂತಲೇ ಹೇಳ್ಬೋದು. ಅವರೆಲ್ಲರೂ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಟೀಮ್ ಇದ್ದಾರೆ. ಅವ್ರಿಗೂ ಕೂಡ ಎಲ್ಲರಿಗೂ ನಮ್ಮ ಏನು ವಿಶ್ವಗ್ರಹ ಎಜುಕೇಷನ್ ಟೀಮ್ ಇದೆ ಅವರಿಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪೋಷಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ನಾನು ಮೊದಲನಾಗಿ ಅಭಿನಂದನೆ ಸಲ್ಲಿಸಲೇ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂದರೆ 1ನೇ ವರ್ಷದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದೇನೆ. ಒಳ್ಳೆಯದಾಗಲಿ. ಗುಡ್ ಲಕ್, ಆಲ್ ದ ಬೆಸ್ಟ್. ಮತ್ತು ಇವತ್ತೇನು ಮಹಿಳಾ ದಿನಾಚರಣೆ, ಇದೆಲ್ಲ ಮಹಿಳೆಯರೆಲ್ಲ ಬಂದಿರೋದು ನೋಡಿದ್ರೆ ಭಾಳ ದಿವಸ ಏನಿಲ್ಲ, ನಾವು ಅಡುಗೆ ಮನೆ ಸೇರ್ಬೇಕಾಗುತ್ತೆ. ಗಂಡು ಮಕ್ಕಳು ಅಡುಗೆ ಕಲ್ತ್ಕೊಂಡು ಅಡುಗೆ ಮನೆ ಸೇರ್ಬೇಕಾಗುತ್ತೆ. ಈಗ ಆಲ್ರೆಡಿ 50% ರಾಷ್ಟ್ರೀಯದಲ್ಲಿ ರಿಸರ್ವೇಷನ್ ಇದೆ, ಎಲ್ಲ ಕಡೆ ರಿಸರ್ವೇಷನ್ ಇದೆ, ಒಳ್ಳೆಯದು. ಆಮೇಲೆ ನಮ್ಮ ಸರ್ಕಾರನೂ ಕೂಡ 2,000 ರೂಪಾಯಿ ಮಹಿಳೆಯರ ಅಕೌಂಟಿಗೆ ಯಾಕೆ ಕೊಡುತ್ತೆ ಅಂದರೆ, ಯಾರು ಮಹಿಳೆಯರು ಮಂತ್ರ ನಡೆಸ್ತಾರೋ ಅವ್ರು ಯಾವತ್ತೂ ಹಾಳಾಗಲ್ಲ. ಹಾಗಾಗಿ ಮಹಿಳೆಯರಿಗೆ ಡೈರೆಕ್ಟಾಗಿ 2,000 ಕೊಡುತ್ತೆ. ದಯವಿಟ್ಟು ಎಲ್ಲರೂ ಇವತ್ತೇನು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ಒಂದು ಒಳ್ಳೆ ವಿಚಾರ ಇಟ್ಕೊಂಡು, ಮತ್ತು ಏನು ವಿಶ್ವಗ್ರಹ ಎಜುಕೇಷನ್ ಸೊಲ್ಯೂಷನ್ಸ್ ಸಂಸ್ಥೆ ಉನ್ನತ ಮಟ್ಟಕ್ಕೆ ಬೆಳೀಲಿ. ನಾನು ಕೂಡ ಯಾವತ್ತೂ ಜೊತೆಗಿರ್ತೇನೆ. ಒಂದು ನ್ಯೂ ಐಡಿಯಾಸ್ ಮುಖಾಂತರ ಏನು ಯುವಕರಲ್ಲಿ ಒಂದು ರೆವಲ್ಯೂಷನ್ ಮಾಡ್ತಾ ಹೋಗ್ತಾ ಇದ್ದಾರೆ. ಇದೇ ರೀತಿ ಮುಂದುವರೆದು ಈ ಸ್ಪೀಡು ಕಡಿಮೆ ಆಗೋದು ಬೇಡ. ಶಿವಕುಮಾರ್ ತುಂಬ ಕಷ್ಟಪಡ್ತಾ ಇದ್ದಾರೆ. ಬಂದು 1 ವರ್ಷದಲ್ಲಿ ನಾನು ನೋಡ್ತಾ ಇದ್ದೀನಿ. ಮತ್ತು ಒಂದು ದಿವಸನೂ ಅವ್ರು ಮನೆಗೆ ಕೂತಕ್ಕೆ ಕಾಣಲ್ಲ. ಯಾವುದಾದ್ರೂ ಒಂದು ರೂಪದಲ್ಲಿ ಒಂದು ಸರ್ವಿಸಲ್ಲಿ ಇರ್ತಾನೆ, ಯಾವುದಾದ್ರೂ ಒಂದು ಹಳ್ಳಿಗೆ ಹೋಗಿರ್ತಾನೆ. ನಾನು ತುಂಬ ಅಬ್ಸರ್ವೇಷನ್ ಇರ್ತದೆ, ನೋಡ್ತಾ ಇರ್ತೀನಿ. ನಮ್ಮ ಹರಿಹರ ತಾಲೂಕಲ್ಲೂ ಕೂಡ ತುಂಬ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಒಳ್ಳೆ ಟ್ಯೂಷನ್ ಕೊಡ್ತಾರೆ. ಬರೀ ಕರಿಕ್ಯುಲಮ್, ಇದು ನಮ್ಮ ಪಠ್ಯ ಪುಸ್ತಕದ ಓದಷ್ಟೇ ಅಲ್ಲದೆ ಬೇರೆ ಬೇರೆ ಸಂಸ್ಕಾರ ಬೆಳೆಸತಕ್ಕಂಥ ಒಂದು ಎಜುಕೇಷನ್ ಕೂಡ ಕೊಡ್ತಾ ಇದ್ದಾರೆ. ಮತ್ತೊಮ್ಮೆ ನಾನು ಎಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯ ಕೋರ್ತಾ, ಇಲ್ಲಿ ಸುಮಾರು ಮತ್ತೆ ನಮ್ಮ ಗಂಡ್ಮಕ್ಳು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಶುಭಾಶಯ ಕೋರ್ತೇನೆ. ಇವತ್ತು ಮಹಿಳಾ ದಿನಾಚರಣೆ ಇಷ್ಟು ಜೋರಾಗಿ ಆಚರಣೆ ಮಾಡಿದರೆ, ಮುಂದೊಂದು ದಿವಸ ನಮ್ಮ ಗಂಡ್ಮಕ್ಳ ದಿನಾಚರಣೆ ಆಚರಣೆ ಮಾಡಪ್ಪ ನೀವು. ಇಷ್ಟು ಹೇಳ್ತಾ ನನ್ನ 2 ಮಾತು ಮುಗಿಸಿದರೆ ಮತ್ತೊಮ್ಮೆ ಗುಡ್ ಲಕ್, ಆಲ್ ದಿ ಬೆಸ್ಟ್. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು.